ಪ್ರಕೃತಿಯ ಮಡಿಲಲ್ಲಿ ಅದೆಂತಹ ಅದ್ಭುತಗಳು ಅಡಗಿರುತ್ತವೆ ಎಂಬುದಕ್ಕೆ ಈಗ ಹೊಸದೊಂದು ಸಾಕ್ಷಿ ಸಿಕ್ಕಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಯಾವುದೇ ಮಾನವನ ನೆರವಿಲ್ಲದೆ ಅತ್ಯಂತ ಕಠಿಣ ವಾತಾವರಣವಿರುವ ನಿರ್ಜನ ದ್ವೀಪವೊಂದರಲ್ಲಿ ಕೇವಲ 5 ಹಸುಗಳು ಬರೋಬ್ಬರಿ 130 ವರ್ಷಗಳ ಕಾಲ ವಂಶಾಭಿವೃದ್ಧಿ ಮಾಡಿಕೊಂಡು ಬದುಕಿಳಿದ ವಿಚಿತ್ರ ಘಟನೆಯೊಂದು ಈಗ ಜಾಗತಿಕ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ಹಸುಗಳ ಡಿಎನ್ಎ ಪರಿಶೀಲಿಸಿದ ವಿಜ್ಞಾನಿಗಳಿಗೆ ಪ್ರಕೃತಿಯ ಅದ್ಭುತ ವಿಕಾಸದ ರಹಸ್ಯವೊಂದು ಪತ್ತೆಯಾಗಿದೆ. ಈ ಕತೆ ಆರಂಭವಾಗುವುದು 1871ರಲ್ಲಿ. ಕ್ಯೂಟಿನ್ ಎಂಬ ರೈತ ದಕ್ಷಿಣ ಹಿಂದೂ ಮಹಾಸಾಗರದಲ್ಲಿರುವ ಆಮ್ಸ್ಟರ್ಡ್ಯಾಮ್ ಎಂಬ ಪುಟ್ಟ ಜ್ವಾಲಾಮುಖಿ ದ್ವೀಪಕ್ಕೆ ತನ್ನ 5 ಹಸುಗಳೊಂದಿಗೆ ವಾಸಿಸಲು ಬರುತ್ತಾನೆ. ಆದರೆ ಆ ದ್ವೀಪದ ಗಾಳಿ ಮತ್ತು ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ಕೇವಲ ಕೆಲವೇ ತಿಂಗಳುಗಳಲ್ಲಿ ಆತ ದ್ವೀಪವನ್ನು ತೊರೆಯುತ್ತಾನೆ. ಆದರೆ ಆತ ತಂದಿದ್ದ 5 ಹಸುಗಳನ್ನು ಮಾತ್ರ ಆ ನಿರ್ಜನ ದ್ವೀಪದಲ್ಲೇ ಬಿಟ್ಟು ಹೋಗಿದ್ದನು. ತೀವ್ರವಾದ ಚಂಡಮಾರುತದ ಗಾಳಿ, ಕುಡಿಯುವ ನೀರಿನ ಅಭಾವ ಮತ್ತು ಯಾವುದೇ ಪಶು ವೈದ್ಯಕೀಯ ಚಿಕಿತ್ಸೆ ಇಲ್ಲದ ಆ ದ್ವೀಪದಲ್ಲಿ ಆ ಹಸುಗಳು ಸತ್ತೇ ಹೋಗುತ್ತವೆ ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಕಾಲಕ್ರಮೇಣ ಆ 5 ಹಸುಗಳು ಪರಿಸರಕ್ಕೆ ಹೊಂದಿಕೊಂಡು ತಮ್ಮ ಸಂಖ್ಯೆಯನ್ನು ಬರೋಬ್ಬರಿ 200 ಹೆಚ್ಚಿಸಿಕೊಂಡವು. ಸಾಮಾನ್ಯವಾಗಿ ಇಷ್ಟು ಕಡಿಮೆ ಸಂಖ್ಯೆಯ ಪ್ರಾಣಿಗಳು ಒಂದೇ ರಕ್ತ ಸಂಬಂಧದಲ್ಲಿ ವಂಶ ಬೆಳೆಸಿದಾಗ ಜೆನೆಟಿಕ್ ಕಾಯಿಲೆಗಳು ಬಂದು ಕೆಲವೇ ತಲೆಮಾರುಗಳಲ್ಲಿ ನಾಶವಾಗಿ ಬಿಡುತ್ತವೆ. ಆದರೆ ಈ ಹಸುಗಳು ಹೇಗೆ ಬದುಕುಳಿದವು ಎಂಬುದು ವಿಜ್ಞಾನಿಗಳಿಗೆ ದಶಕಗಳ ಕಾಲ ದೊಡ್ಡ ಕೌತುಕವಾಗಿತ್ತು. ಈ ರಹಸ್ಯವನ್ನು ಭೇದಿಸಲು 2024ರಲ್ಲಿ ಪ್ರಸಿದ್ಧ ವಿಜ್ಞಾನಿ ಮ್ಯಾಥ್ಯೂ ಗೌಟಿಯರ್ ನೇತೃತ್ವದ ತಂಡವು ಈ ಹಸುಗಳ ಡಿಎನ್ಎ ಮಾದರಿಗಳನ್ನು ಸಂಪೂರ್ಣವಾಗಿ ಜೀನೋಮ್ ಸೀಕ್ವೆನ್ಸಿಂಗ್ ಕ್ರಿಯೆಗೆ ಒಳಪಡಿಸಿತು. ಆಗ ಹೊರಬಿದ್ದ ಸತ್ಯ ಸಂಶೋಧಕರನ್ನೇ ಆಶ್ಚರ್ಯಚಕಿತಗೊಳಿಸಿತು. ಈ ಹಸುಗಳು ಕೇವಲ ಒಂದೇ ತಳಿಗೆ ಸೇರಿದವುಗಳಾಗಿರಲಿಲ್ಲ. ಅವುಗಳಲ್ಲಿ 75% ಯುರೋಪಿನ ಜರ್ಸಿ ತಳಿಯ ಗುಣಗಳಿದ್ದರೆ ಇನ್ನುಳಿದ 25% ಮಡಗಾಸ್ಕರ್ ಮತ್ತು ಸುತ್ತಮುತ್ತಲಿನ ದ್ವೀಪಗಳಲ್ಲಿ ಕಂಡುಬರುವ ಭಾರತೀಯ ತಳಿಯ ಜೆಬು ಹಸುಗಳ ಜೀನ್ಸ್ಗಳಿದ್ದವು. ಈ ರಕ್ತದ ವೈವಿಧ್ಯತೆಯೇ ಅವು ರೋಗ ನಿರೋಧಕ ಶಕ್ತಿ ಪಡೆದು ಬದುಕಲು ಮುಖ್ಯ ಕಾರಣವಾಗಿತ್ತು. ಸಂಶೋಧನೆಯ ಪ್ರಕಾರ ಈ ಹಸುಗಳು ತಮ್ಮ ದೇಹದ ರಚನೆಯನ್ನು ಬದಲಾಯಿಸಿಕೊಳ್ಳುವ ಮುನ್ನವೇ ತಮ್ಮ ಸ್ವಭಾವ ಮತ್ತು ನಡವಳಿಕೆಯನ್ನು ಬದಲಾಯಿಸಿಕೊಂಡಿದ್ದವು. ಅವುಗಳ ಮಿದುಳು ಮತ್ತು ನರಮಂಡಲಕ್ಕೆ ಸಂಬಂಧಿಸಿದ ಜೀನ್ಗಳು ವೇಗವಾಗಿ ಬದಲಾಗಿದ್ದರಿಂದ ಅವು ಕಾಡು ಪ್ರಾಣಿಗಳಂತೆ ಅತ್ಯಂತ ಜಾಗರೂಕರಾಗಿ ಸ್ವಾವಲಂಬಿಯಾಗಿ ಬದುಕುವುದನ್ನು ಕಲಿತಿದ್ದವು. ಹೀಗಾಗಿಯೇ ಅವುಗಳು ಕಾಡಿನ ಕಠಿಣ ಪರಿಸ್ಥಿತಿಯಲ್ಲಿಯೂ ಕೂಡ ಸುಲಭವಾಗಿ ಬದುಕು ಸಾಗಿಸಿದವು. ಆದರೆ ಈ ವಿಶಿಷ್ಟ ಹಸುಗಳ ಕತೆ 2010ರಲ್ಲಿ ದುರಂತ ಅಂತ್ಯ ಕಂಡಿತು. ಈ ಹಸುಗಳ ಸಂಖ್ಯೆ ಮಿತಿಮೀರಿ ಬೆಳೆದಿದ್ದರಿಂದ ದ್ವೀಪದ ಅಪರೂಪದ ಸಸ್ಯ ಪ್ರಭೇದಗಳು ಹಾಗೂ ಅಲ್ಲಿನ ವಿಶಿಷ್ಟ ಆಲ್ಬಟ್ರಾಸ್ ಪಕ್ಷಿಗಳ ಉಳಿವಿಗೆ ಧಕ್ಕೆಯಾಗುತ್ತಿತ್ತು. ಈ ಕಾರಣಕ್ಕಾಗಿ ಪರಿಸರ ಇಲಾಖೆಯು 2010ರಲ್ಲಿ ಆ ದ್ವೀಪದಲ್ಲಿದ್ದ ಎಲ್ಲಾ ಹಸುಗಳನ್ನು ಅಲ್ಲಿಂದ ಸಂಪೂರ್ಣವಾಗಿ ತೆರವುಗೊಳಿಸಿತು. ಪ್ರಸ್ತುತ ಈ ದ್ವೀಪವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಎಂದು ಘೋಷಿಸಲಾಗಿದೆ. ಈ ಹಸುಗಳು ಈಗ ಜೀವಂತವಾಗಿಲ್ಲದಿದ್ದರೂ ಅವುಗಳ ಡಿಎನ್ಎ ಮಾತ್ರ ವಿಜ್ಞಾನ ಲೋಕಕ್ಕೆ ಪ್ರಕೃತಿಯ ಅಚ್ಚರಿಯ ಬದುಕುಳಿಯುವಿಕೆಯ ಪಾಠವನ್ನು ಹೇಳಿಕೊಡುತ್ತಲೇ ಇದೆ.